ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ರೆಸ್ಟೋರೆಂಟ್ ಸ್ಟೈಲ್ ದಾಲ್ ಕಿಚಡಿ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಯೂಶ್ವಲಿ ನಾವು ದಾಲ್ ಕಿಚಡಿ ಅಂದರೆ ಅಕ್ಕಿ ಬೇಳೆ ಎಲ್ಲ ಒಂದರಲ್ಲೇ ಹಾಕಿ ಮಾಡ್ತೀವಿ. ಬಟ್ ರೆಸ್ಟೋರೆಂಟಲ್ಲಿ ಹೇಗೆ ಮಾಡ್ತಾರೆ ಅದೇ ರೀತಿ ಸೇಮ್ ದಾಲ್ ಕಿಚಡಿ ಹೇಗೆ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಖಂಡಿತ ಟ್ರೈ ಮಾಡಿ. ಫಸ್ಟ್ ಒಂದು ಅಗಲವಾದ ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ 1 ಗ್ಲಾಸ್ ತೊಗರಿಬೇಳೆ, ಚಿಕ್ಕ ಗ್ಲಾಸ್ಲೆ. ನೀವು ಕ್ವಾಂಟಿಟಿ ಎಷ್ಟು ಜನ ಇರ್ತೀರ ಅಂತ ನೋಡಿಕೊಂಡು ನೀವು ಮಾಡ್ಕೊರಿ. ನಾನು ಇಲ್ಲಿ 3 ಜನಕ್ಕೆ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಚಿಕ್ಕ ಗ್ಲಾಸ್ಲೆ 1 ಗ್ಲಾಸ್ ತೊಗರಿಬೇಳೆ, 2 ಸ್ಪೂನು ಹೆಸರುಬೇಳೆ ತೊಗೊಂಡಿದ್ದೀನಿ. ಯೂಶ್ವಲಿ ದಾಲ್ ಕಿಚಡಿಗೆ ಮಸೂರು ದಾಲ್ ತೊಗೊತಾರೆ, ಆರೆಂಜ್ ಕಲರ್ ಮಸೂರು ದಾಲ್ ಬರುತ್ತಲ್ಲ, ಅದನ್ನು ಹಾಕ್ತಾರೆ 2 ಸ್ಪೂನು. ಬಟ್ ನನ್ನ ಹತ್ರ ಇರಲಿಲ್ಲ ಅಂತ ನಾನು ಹೆಸರುಬೇಳೆ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಮಸೂರು ದಾಲ್ ಇದ್ದರೆ ಅದು 2 ಸ್ಪೂನ್ ಮಸೂರು ದಾಲ್ ಹಾಕ್ಬೋದು. 2 ಸ್ಪೂನು ಹೆಸರುಬೇಳೆ, 2 ಸ್ಪೂನು ಕಡಲೆಬೇಳೆ. ನೋಡಿ, 2 ಸ್ಪೂನ್ ಕಡಲೆಬೇಳೆ. ಇವು ಮೂರನ್ನು ಹಾಕಿ ಈ ಚೆನ್ನಾಗಿ ಒಂದು 2-3 ಸರಿ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ತೊಗರಿಬೇಳೆ 1 ಗ್ಲಾಸು, 2 ಸ್ಪೂನ್ ಹೆಸರುಬೇಳೆ, 2 ಸ್ಪೂನ್ ಕಡಲೆಬೇಳೆ ಚೆನ್ನಾಗಿ ಒಂದು 3-4 ಸರಿ ವಾಶ್ ಮಾಡ್ಕೊಂಡಿದ್ದೀನಿ. ವಾಶ್ ಮಾಡ್ಕೊಂಡ್ಮೇಲೆ ಇದನ್ನು ಮುಕ್ಕಾಲು ಭಾಗದಷ್ಟು ನೀರು, 1 ಗ್ಲಾಸ್ ಬೇಳೆಗೆ 3 ಗ್ಲಾಸ್ ನೀರು, ಆ ರೀತಿಯಾಗಿ ಮುಕ್ಕಾಲು ಭಾಗ ನೀರು ಹಾಕಿ ಒಂದು 3-4 ತಾಸು ಚೆನ್ನಾಗಿ ನೆನಿಬೇಕಿದು. ಆವಾಗ ಮಾತ್ರ ನಿಮಗೆ ದಾಲ್ ಕಿಚಡಿ ರೆಸ್ಟೋರೆಂಟ್ಗೆ ತುಂಬಾ ರುಚಿಯಾಗಿರುತ್ತೆ. ನೋಡಿ, ನಾನು ಮುಕ್ಕಾಲು ಭಾಗ ನೀರು ಹಾಕಿ ಇದು 3-4 ಗಂಟೆ. ನೀವು ಮಧ್ಯಾಹ್ನ ಮಾಡೋಂಗಿದ್ರೆ ಬೆಳಿಗ್ಗೆ 9 ಗಂಟೆ ಟಿಫನ್ ಮಾಡೋ ಟೈಮಲ್ಲೇ ನೀವು ಅದನ್ನು ನೆನೆಯಾಕೆ ಇಟ್ಬಿಡಿ. ಇನ್ನು 4 ತಾಸು ನಾನು ನೆನೆ ಇಡ್ತೀನಿ ಇದನ್ನು. ನೋಡಿ, ನಾನು ದಾಲ್ ಕಿಚಡಿಗೆ ಬಾಸ್ಮತಿ ಅಕ್ಕಿ ಯೂಸ್ ಮಾಡ್ತಿದ್ದೀನಿ. ಯೂಶ್ವಲಿ ರೆಸ್ಟೋರೆಂಟಲ್ಲೆಲ್ಲ ಅವರು ಬಾಸ್ಮತಿ ಅಕ್ಕಿನೇ ಯೂಸ್ ಮಾಡೋದು. ಅವಾಗ ನಿಮಗೆ ಅದು ಸೇಮ್ ರೆಸ್ಟೋರೆಂಟಲ್ಲಿ ಹೆಂಗೆ ದಾಲ್ ಕಿಚಡಿ ಫ್ಲೇವರ್ ಇರುತ್ತಲ್ಲ ಅದೇ ಫ್ಲೇವರ್ ಬರುತ್ತೆ ನಿಮಗೆ. ನಾನಿಲ್ಲಿ 1 ಗ್ಲಾಸ್ ಬಾಸ್ಮತಿ ಅಕ್ಕಿ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಇದನ್ನು 1 ಅವರ್ ನೆನೆ ಹಾಕಬೇಕಷ್ಟೇ ಇದನ್ನು. ನೋಡಿ, ಬಾಸ್ಮತಿ ಅಕ್ಕಿನ ನಾನು 2-3 ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ವಾಶ್ ಮಾಡ್ಕೊಂಡ್ಮೇಲೆ ಇದನ್ನು 1 ಅವರ್ ನೆನೆ ಹಾಕ್ತೀನಿ. ನೀರು ನೀವು ಅಂದಾಜಾಗೆ ಹಾಕಿ, ಅದು ಅಳತೆ ಮಾಡೋ ಅವಶ್ಯಕತೆ ಇಲ್ಲ. ಒಟ್ಟು ಅಕ್ಕಿ ಚೆನ್ನಾಗಿ ನೀರಲ್ಲಿ ನೆನೆಯಬೇಕು. 1 ಅವರ್ ಇದು ನೆನೆಸ್ತಾ ಇದ್ದೀನಿ ನಾನು. ಬೇಳೆನ 3 ತಾಸು ನೆನೆಸಿದ್ರೆ ಬಾಸ್ಮತಿ ಅಕ್ಕಿನ 1 ತಾಸು ನೆನೆಸ್ಬೇಕು. ನೀವು ಯೂಶ್ವಲಿ ಬಾಸ್ಮತಿ ಅಕ್ಕಿನೇ ತೊಗೋರಿ, ಆವಾಗ ನೀವು ರೆಸ್ಟೋರೆಂಟ್ ಸ್ಟೈಲ್ ದಾಲ್ ಕಿಚಡಿ ಬರುತ್ತೆ. ನೋಡಿ, ನಾನು ಈ ನೆನೆಯಾಗಿ ಸೈಡಿಗೆ ಇಟ್ಬಿಡ್ತೀನಿ. ಈಗ ಬಾಸ್ಮತಿ ಅಕ್ಕಿ ನಾನು 1 ಅವರ್ ನೆನೆ ಹಾಕಿದ್ನಲ್ಲ, ಅದನ್ನು ನಾವು ಕುಕ್ಕರಲ್ಲಿ ಅನ್ನ ಮಾಡ್ಕೊಳ್ಳೋದು ಬೇಡ. ಸಪ್ರೇಟಾಗಿ ಇಲ್ಲಿ ನಾನು ನೀರು ಕಾಯಕ್ಕಿಟ್ಟಿದ್ದೀನಿ. ನೀರು ಕುದಿ ಬಂದಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕಿ ನಾನು ಅಕ್ಕಿನೇನು 1 ತಾಸು ನೆನೆಸ್ಕೊಂಡಿದ್ನಲ್ಲ, ನೀರೆಲ್ಲ ತೆಗೆದು ನೋಡಿ ಇಲ್ಲಿ ಬಾಸ್ಮತಿ ಅಕ್ಕಿನ ಹಾಕ್ತಾಯಿದ್ದೀನಿ ನಾನು ಇದಕ್ಕೆ. ಇದು ಭಾಳ ಮೆತ್ತಗಾಗುತ್ತೆ ಅಂತ ಅನ್ನ ಮಾಡ್ಕೋಬೇಡಿ. ಸ್ವಲ್ಪ ಒಂದು 90% ಆದಮೇಲೆ ಸೋಸ್ಕೊಂಬಿಡೋಣ ಇದನ್ನು. ಚೆನ್ನಾಗಿ ಅನ್ನ ಆಗಲಿ. ಈಗ ನೋಡಿ, ಇಲ್ಲಿ ನಾನು ಬಾಸ್ಮತಿ ರೈಸ್ ಬಾಯ್ಲ್ ಮಾಡೋಕೆ ಇಟ್ಟಿದ್ದೀನಿ. ಈ ಕಡೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಈ ಕುಕ್ಕರ್ ಬಿಸಿ ಆದಮೇಲೆ ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ನೀವು ತುಪ್ಪ ಬೇಡ ಅಂದರೆ ನೀವು ಎಣ್ಣೆನೂ ಹಾಕ್ಕೋಬೋದು. ಬಟ್ ತುಪ್ಪ ಹಾಕಿದರೆ ಫ್ಲೇವರ್ ಚೆನ್ನಾಗಿರುತ್ತೆ. ಯೂಶ್ವಲಿ ರೆಸ್ಟೋರೆಂಟಲ್ಲೆಲ್ಲ ಅವರು ಸಪ್ರೇಟಾಗಿ ದಾಲ್ ಮಾಡ್ಕೊಂಡ್ಬಿಡ್ತಾರೆ, ಸಪ್ರೇಟಾಗಿ ರೈಸ್ ಮಾಡಿ ಇಟ್ಕೊಂಡ್ಬಿಡ್ತಾರೆ. ಯಾವಾಗಾದರೂ ಆರ್ಡ್ರ್ ಬಂದರೆ ಅವ್ರು ಈ ರೀತಿಯಾಗಿ ದಾಲ್ ಕಿಚಡಿ ಮಾಡ್ತಾರೆ. ಅದನ್ನು ಖಂಡಿತ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಮತ್ತೆ ಮಾಡ್ಕೊಂಡು ತಿಂತೀರಾ. ನೋಡಿ, ಈಗ ಹಾಕಿದ್ದೀನಿ ನಾನು ತುಪ್ಪ. ಇದು ಸ್ವಲ್ಪ ಕಾದ್ಮೇಲೆ ಇದಕ್ಕೆ ನಾನು ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಮತ್ತು ಇದಕ್ಕೆ ಒಂದು ಸಣ್ಣ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿದ್ದೀನಿ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಹಸಿ ಶುಂಠಿನ ಉದ್ದುದ್ದು ಕಟ್ ಮಾಡಿ ಹಾಕಿದ್ದೀನಿ ಇದಕ್ಕೆ. ಇದಾದಮೇಲೆ ಇದಕ್ಕೆ ನಾವು ಬೇಳೆ ನಾವು ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ನೋಡಿ, ಇಲ್ಲಿ ನಾನು 3 ತಾಸು ಬೇಳೆ ನೆನೆಸಿಟ್ಕೊಂಡಿದ್ದೆ, ಅದನ್ನೆಲ್ಲ ಹಾಕ್ತಾಯಿದ್ದೀನಿ ಇದಕ್ಕೆ. ಹಾಕಿ ಅದಕ್ಕೆ ಒಂದು ಸ್ವಲ್ಪ ಅರಿಶಿಣ ಪುಡಿ, ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ತುಂಬ ಉಪ್ಪು ಹಾಕಲ್ಲ ನಾನು. ಒಂದು ಸ್ವಲ್ಪ ಉಪ್ಪು ಹಾಕಿ ಇದನ್ನು ಒಂದು 2 ವಿಸಿಲ್ ಮಾಡ್ಕೊಳ್ಳೋಣ. ಇದನ್ನು 2 ವಿಸಿಲ್ ಮಾಡಿಕೊಂಡು ಒಂದು 2 ವಿಸಿಲ್ ಆಗಲಿ. ಇದು ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ಮೇಲೆ ಇದಕ್ಕೆ. ನೀವು ಬೇಳೆಗೆ ಮುಕ್ಕಾಲು ಕಪ್ ನೀರು ಹಾಕಿ. ಅಂದರೆ ನಾವು 1 ಕಪ್ ಬೇಳೆ ತೊಗೊಂಡಿದ್ರೆ 3 ಕಪ್ ನೀರು ಹಾಕಿ. ಅವಾಗೇನಾಗುತ್ತೆ, ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ. ಈಗ ಇದನ್ನು ನಾನು 2 ವಿಸಿಲ್ ಮಾಡ್ತೀನಿ ಕುಕ್ಕರ್. ಈಗ ನೋಡಿ, ಈಗ ಅನ್ನ ಆಗಿದೆ. ಇದು ನೋಡಿ, ತುಂಬಾ ಫುಲ್ ಮೆತ್ತಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಸ್ವಲ್ಪ ಮೀಡಿಯಮ್ ಆಗಿರಬೇಕು. ನೋಡಿ, ಈ ರೀತಿಯಾಗಿ ತುಂಬ ಮೆತ್ತಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೋಡಿ, ಇಷ್ಟಾದರೆ ಸಾಕು. ಇದನ್ನು ಬಸ್ಕೊಂಬಿಡೋಣ. ಈಗ ನೀವು ಆದಷ್ಟು ಬಾಸ್ಮತಿ ಅಕ್ಕಿನ ಕುಕ್ಕರಲ್ಲಿ ಅನ್ನ ಮಾಡೋಕ್ಕೆ ಹೋಗಬೇಡಿ. ಈ ರೀತಿಯಾಗಿ ಹೊರಗೆ ಮಾಡ್ಕೊಂಬಿಡಿ. 5 ನಿಮಿಷದಲ್ಲೇ ಆಗಿಬಿಡುತ್ತೆ. ಇದೆಲ್ಲ ಬಸ್ಕೊಂಡ್ಬಿಡ್ತೀನಿ. ನೋಡಿ, ಈಗ ನೋಡಿ ಎಲ್ಲ ಬಸ್ತಿದ್ದೀನಿ. ಈಗ ನೀವೇನು ಮಾಡಿ ಗೊತ್ತಾ, ಇದು ಸ್ವಲ್ಪ ಆರಬೇಕಂದ್ರೆ ಸ್ವಲ್ಪ ಫೋರ್ಕ್ ತೊಗೊಂಡು ಫೋರ್ಕ್ಲೇ ಸ್ವಲ್ಪ ಹಿಂಗೆ ಅಗಲ ಮಾಡಿ. ಇದು ಕಾಳವಾಗ ಮುರಿಯಲ್ಲ ನೋಡಿ, ಹಿಂಗೆ ಅಗಲ ಮಾಡ್ಕೊಂಬಿಡಿ. ಗಾಳಿಗೆ ಆರಾಮಾಗಿ ಆರಿಬಿಡುತ್ತೆ ಇದು.
ಈ ರೀತಿಯಾಗಿ ರೈಸ್ ಮಾಡ್ಕೊಂಬಿಡಿ. ಯೂಶ್ವಲಿ ರೆಸ್ಟೋರೆಂಟಲ್ಲೆಲ್ಲ ಹಿಂಗೆ ಅನ್ನ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ, ದಾಲ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಯಾವಾಗಾದರೂ ಆರ್ಡ್ರ್ ಬಂದರೆ ಅವರು ಇಮಿಡಿಯೇಟಾಗಿ ಅದು ತರಕಾರಿ ಹಾಕಿ ಕಿಚಡಿ ಮಾಡ್ತಾರೆ. ನೋಡಿ ಈಗ ನಾನು ರೈಸ್ನ ಸೋಸ್ಕೊಂಡ್ಬಿಟ್ಟಿದ್ದೀನಿ, ಈ ತಣ್ಣಗಾಗಲಿ ಸ್ವಲ್ಪ. ನೋಡಿ ನಾನು ಬೇಳೆ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಿ, ಅನ್ನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಅಗಲವಾದ ಪ್ಯಾನ್ ತೊಗೊಂಡಿದ್ದೀನಿ. ಅಗಲವಾದ ಪ್ಯಾನ್ ತೊಗೊಂಡು ಅದು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ಯೂಶ್ವಲಿ ದಾಲ್ ಕಿಚಡಿ ತುಪ್ಪದಲ್ಲೇ ಮಾಡಿದರೆ ತುಂಬ ಟೇಸ್ಟಾಗಿರುತ್ತೆ. ನೀವು ತುಂಬ ಹೆಲ್ತ್ ಕಾನ್ಷಿಯಸ್ ಇದ್ದರೆ ಎಲ್ಲಪ್ಪ ಅಂತ ಡಯಟ್ ಏನಾದರೂ ಮಾಡ್ತಾಯಿದ್ರೆ ತುಪ್ಪ ಬೇಡ ಅಂದರೆ ನೀವು ಎಣ್ಣೆನೂ ಹಾಕ್ಕೋಬೋದು. ಇಲ್ಲಿ ನೋಡಿ ನಾನು ತುಪ್ಪ ಹಾಕಿದ್ದೀನಿ 2 ಸ್ಪೂನು. ಸ್ವಲ್ಪ ತುಪ್ಪ ಕರಗಿದ ಮೇಲೆ ನಾವು ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೋಣ. ಖಂಡಿತ ಈ ರೀತಿ ಟ್ರೈ ಮಾಡಿ ನೋಡಿ. ಯೂಶ್ವಲಿ ದಾಲ್ ಕಿಚಡಿ ಅಂದರೆ ಎಲ್ಲರೂ ಬೇಳೆ ಅಕ್ಕಿ ಒಂದರಲ್ಲೇ ಹಾಕಿ ನಾವು ಮಾಡಿಬಿಡ್ತೀವಿ ಮನೆಯಲ್ಲಿ. ಬಟ್ ಯೂಶ್ವಲಿ ರೆಸ್ಟೋರೆಂಟಲ್ಲೆಲ್ಲ ಇದೇ ರೀತಿ ಮಾಡ್ತಾರೆ. ಅವರು ಸಪ್ರೇಟಾಗಿ ರೈಸ್ ಮಾಡಿಕೊಂಡು ಸಪ್ರೇಟಾಗಿ ದಾಲ್ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಅವಾಗ ಇದನ್ನು ಯಾವಾಗಾದ್ರೂ ಆರ್ಡರ್ ಬಂದಾಗ ಇಮಿಡಿಯೇಟಾಗಿ ಈ ರೀತಿಯಾಗಿ ಮಾಡ್ತಾರೆ. ಈಗ ನೋಡಿ ಈಗ ತುಪ್ಪ ಕರಗಿದೆ, ನಾನು ಇದಕ್ಕೆ ಫಸ್ಟ್ ಜೀರಿಗೆ ಹಾಕ್ತಾಯಿದ್ದೀನಿ. ನೋಡಿ ಜೀರಿಗೆ ಆದಮೇಲೆ ನಾನು ಇದಕ್ಕೆ ಒಂದು ಉದ್ದಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ ಮತ್ತು ಇವತ್ತು ಒಂದು ಹಸಿಮೆಣಸಿನಕಾಯಿ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡು ಅದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಎಲ್ಲ ಹಾಕಿ ಸ್ವಲ್ಪ ಈರುಳ್ಳಿ ಲೈಟಾಗಿ ಟ್ರಾನ್ಸ್ಪರೆಂಟ್ ಆದಾಗ ಬೆರೆಸ್ಕೊಳ್ಳೋಣ. ಮತ್ತು ಹಸಿ ವಾಸನೆ ಹೋಗೋದು ಶುಂಠಿ ಬೆಳ್ಳುಳ್ಳಿದು ಅಷ್ಟೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಅಕ್ಕಿ ಅನ್ನ ಮತ್ತು ಬೇಳೆ ರೆಡಿ ಆಗಿಬಿಟ್ರೆ 5 ನಿಮಿಷದಲ್ಲೇ ನೀವು ಮಾಡ್ಕೋಬೋದು. ಇದನ್ನು ತುಂಬ ಟೈಮೇನು ಹಿಡಿಯಲ್ಲ. ನೋಡಿ ಈಗ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಲಿ. ಈರುಳ್ಳಿ ಬೆನೀತಿರುವಾಗೆ ನಾವು ಸ್ವಲ್ಪ ಉಪ್ಪು ಹಾಕ್ಬೇಡ. ಉಪ್ಪು ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ನಾವು ಅನ್ನಕ್ಕೂ ಹಾಕಿದ್ದೀವಿ, ಬೇಳೆಗೂ ಹಾಕಿದ್ದೀವಿ, ಅದಕ್ಕೆ ನೋಡಿ ಉಪ್ಪು ಹಾಕೋರಿ ನೀವು. ಅದೇ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪಾಕಿ ಸ್ವಲ್ಪ ಇದನ್ನ ಬೆಳೆಸ್ಕೊಳ್ಳೋಣ. ನೋಡಿ ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬಂದಮೇಲೆ ಇದಕ್ಕೆ ನಾವು 1-2 ಕೆಮ್ಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. ಮತ್ತು ಒಂದು ಟೊಮೊಟೊ ಹಾಕಿ ಈಗ ಚೆನ್ನಾಗಿ ಟೊಮೊಟೊ ಮೆತ್ತಗೆ ಹಾಕ್ಬೇಕಿದು. ಆದಮೇಲೆ ಇದಕ್ಕೆ ನಾವು ಖಾರ ಪುಡಿ ಎಲ್ಲ ಹಾಕೋಣ. ಒಂದು ಸ್ವಲ್ಪ ಬೆನಿಲಿದು. ನೋಡಿ ಈರುಳ್ಳಿ ಹಾಕ್ತಾ ಇರುವಾಗ ಇದಕ್ಕೆ ನಾವು ಸ್ವಲ್ಪ ಅರಿಶಿನ ಪುಡಿ, ನಾವು ಒಂದೇ ಒಂದು ಹಸಿಮೆಣ್ಸಿಕಾಯಿ ಹಾಕಿದ್ದೀನಿ. ನೀವು ಖಾರ ಎಷ್ಟು ಕ್ವಾಂಟಿಟಿ ಬೇಕು ಅದು ನೋಡ್ಕೊಂಡು ಖಾರ ಹಾಕೋರಿ. ಖಾರ ಪುಡಿ ಮತ್ತು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ಧನಿಯಾ ಪೌಡ್ರು ಮತ್ತು ಒಂದು ಸ್ವಲ್ಪ ಗರಂ ಮಸಾಲ. ನಾನು ಗರಂ ಮಸಾಲ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ನೋಡಿ ಗರಂ ಮಸಾಲ ತೊಗೊಂಡಿದ್ದೀನಿ, ಇದು ಸ್ವಲ್ಪ ಹಾಕ್ತಾಯಿದ್ದೀನಿ. ಗರಂ ಮಸಾಲ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಇದನ್ನು ಒಂದು ಸ್ವಲ್ಪ ಇದಕ್ಕೆ ಬಿಸಿನೀರು ಹಾಕೋಣ. ಯಾಕಂದರೆ ಮಸಾಲೆ ಎಲ್ಲ ಒತ್ತಬಾರ್ದಲ್ಲ, ಅದಕ್ಕೆ ನಾನು ತಣ್ಣೀರು ಹಾಕ್ತಾಯಿಲ್ಲ, ಬಿಸಿ ನೀರನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ನೀರಿನಲ್ಲಿ. ಈ ಬಿಸಿನೀರು ಹಾಕ್ತಾಯಿದ್ದೀನಿ ನೋಡಿ ನಾನು. ಒಂದು ಸ್ವಲ್ಪ ಬಿಸಿನೀರು ಹಾಕೋಣ. ಒಂದು ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ಈರುಳ್ಳಿ ಮತ್ತು ಟೊಮೊಟೊ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು. ಅಷ್ಟೊಂದು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೋಡಿ ಚೆನ್ನಾಗಿ ಕುದಿಲಿ, ಸ್ವಲ್ಪ ಟೊಮೊಟೊ ಚೆನ್ನಾಗಿ ಮ್ಯಾಶ್ ಆಗಲಿ ಇದರಲ್ಲಿ. ಈಗ ನಾವು ದಾಲ್ ಕಿಚಡಿಗೆ ಗ್ರೇವಿ ಮಾಡ್ಕೊಂಡು ರೆಡಿ ಆಗಿದೆ. ಈಗ ಅದು ರೆಡಿ ಆದಮೇಲೆ ನಾವು ಇದು ಕುಕ್ಕರಲ್ಲೇನು ಬೇಳೆನ ಒಂದು 2 ವಿಸಿಲ್ ಮಾಡಿದ್ದೀನಲ್ಲ, ಈಗ ತಣ್ಣಗಾಗಿದೆ. ತೆಗಿತಾಯಿದ್ದೀನಿ, ಹಂಗೆ ತೆಗಿಯೋಕೆ ಹೋಗ್ಬೇಡಿ, ತಣ್ಣಗಾದ್ಮೇಲೆ ತೆಗೀರಿ, ಅಂದರೆ ನಿಮಗೆ ಚೆನ್ನಾಗಾಗುತ್ತೆ. ನೋಡಿ ಇದಾಗಿದೆ, ಈಗ ತೆಗಿತಾ ಇದ್ದೀನಿ. ನೋಡಿ ಬೇಳೆ ಚೆನ್ನಾಗಿ ಬೆಂದಿದೆ. ನೋಡಿ ಈಗ ಇದನ್ನು ನಾವು ಈ ಗ್ರೇವಿಯಲ್ಲಿ ಹಾಕ್ಬಿಡಿ. ನಾವು ಏನು ಮಸಾಲೆ ಮಾಡ್ಕೊಂಡಿದ್ವಲ್ಲ ಎಲ್ಲ ಹಾಕಿ ಅದಕ್ಕೆ ಹಾಕ್ಬಿಡ್ತೀನಿ ಈಗ. ನೋಡಿ ಇದೆಲ್ಲ ಹಾಕ್ತಾಯಿದ್ದೀನಿ ಇದಕ್ಕೆ. ಅದು ನೋಡೋಕೆ ನೀರು ಅನಿಸುತ್ತೆ, ಬಟ್ ನೀವೆಲ್ಲ ಒಂದು ಸ್ವಲ್ಪ ಕುದಿ ಬಂದರೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ. ಈಗ ನಾನು ಬೇಳೆ ಹಾಕಿದ್ದೀನಿ. ಇದಕ್ಕೆ ನಾನು ಅಕ್ಕಿನೇನು ನಾನು ತೋರಿಸ್ಕೊಂಡಿದ್ದೇನೆ ನೋಡಿ, ಎಷ್ಟು ಚೆನ್ನಾಗಿ ಕಾಳಾಗಿದೆ. ಇದನ್ನು ಅನ್ನನೂ ಹಾಕ್ತಾಯಿದ್ದೀನಿ ಇದಕ್ಕೆ. ಅಕ್ಕಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಒಂದು 2 ನಿಮಿಷದ ಕಾಲ. ಅದೊಂದು 2 ನಿಮಿಷ ಆದಮೇಲೆ ಗಟ್ಟಿ ಆಗುತ್ತೆ. ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಮಾಡ್ತಾರೆ. ಒಬ್ಬೊಬ್ಬರು ಮೀಡಿಯಮ್ ಇಷ್ಟಪಡ್ತಾರೆ, ಒಬ್ಬರು ನೀರು ಇಷ್ಟಪಡ್ತಾರೆ. ಬಟ್ ತಣ್ಣಗಾದರೆ ಸ್ವಲ್ಪ ಗಟ್ಟಿ ಆಗುತ್ತೆ ಇದು. ಈಗ ಚೆನ್ನಾಗಿ ಒಂದು 2 ನಿಮಿಷ ಕುದಿಯೋಕ್ಕೆ ಬಿಡೋಣ ಇದನ್ನು. ನೋಡಿ 2 ನಿಮಿಷದ ಕಾಲ ನಾನು ಚೆನ್ನಾಗಿ ಇದನ್ನು ಬಾಯ್ಲ್ ಮಾಡ್ಕೊಂಡಿದ್ದೀನಿ. ನೋಡಿ ಕರೆಕ್ಟ್ ಅದಕ್ಕೆ ಬರಬೇಕು. ತುಂಬ ಗಟ್ಟಿನೂ ಅಲ್ಲ, ತುಂಬ ನೀರು ಅಲ್ಲ, ಮೀಡಿಯಮ್ ಅದಕ್ಕೆ. ಯೂಶ್ವಲಿ ರೆಸ್ಟೋರೆಂಟಲ್ಲೆಲ್ಲ ಇದೇ ಹದ್ದಲ್ಲಿರುತ್ತೆ, ತುಂಬ ಗಟ್ಟಿನೂ ಇರೋಲ್ಲ, ತುಂಬ ನೀರು ಇರೋಲ್ಲ, ಮೀಡಿಯಮ್ ಅದಕ್ಕಿರುತ್ತೆ. ನೋಡಿ ಈಗ ದಾಲ್ ಕಿಚಡಿ ಲಾಸ್ಟಿಗೆಲ್ಲ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಇದು ಫೈನಲಾಗಿ ನಾವು ಲಾಸ್ಟಿಗೆ ಸ್ವಲ್ಪ ಕಸೂರಿ ಮೇಥಿ, ಸ್ವಲ್ಪ ಆಮ್ಚೂರ್ ಪೌಡರ್
ಆಮ್ಚೂರು ಪೌಡರು ಮತ್ತು ಕಸೂರಿ ಮೇಥಿ ಲಾಸ್ಟಿಗೆ ಹಾಕಿಬಿಡೋಣ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಇದನ್ನು. ಖಂಡಿತ ಟ್ರೈ ಮಾಡಿ. ಯಾರಾದರೂ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈಗ ಬಿಸಿ ಬಿಸಿಯಾದ ರೆಸ್ಟೋರೆಂಟ್ ಸ್ಟೈಲ್ ದಾಲ್ ಕಿಚಡಿ ರೆಡಿಯಾಗಿದೆ ನೋಡಿ. ಖಂಡಿತ ಟ್ರೈ ಮಾಡಿ. ಯಾರಾದರೂ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ಕಮೆಂಟ್ ಮಾಡಿ ಹೇಗಾಗಿದೆ ಅಂತ. ಇದೊಂದು 2 ನಿಮಿಷ ಬಿಟ್ಟು ಗಟ್ಟಿ ಆಗುತ್ತೆ, ತುಂಬ ಗಟ್ಟಿ ಏನಲ್ಲ, ಮೀಡಿಯಮ್ ಅದಕ್ಕೆ ಬರುತ್ತೆ. ರೆಸ್ಟೋರೆಂಟ್ ಸ್ಟೈಲ್ ದಾಲ್ ಕಿಚಡಿ ರೆಡಿಯಾಗಿದೆ.